ಎಲ್ಲರಿಗೂ ನಮಸ್ಕಾರ. ಮೂರನೇ ಭಾಗಕ್ಕೆ ಸ್ವಾಗತ. ನೀವು ಕಳೆದ ಬಾರಿ ನೋಡಿದ ಹಾಗೆ ಈ H1 H2 ಅಂದರೆ ಹೆಡ್ಡಿಂಗ್ಸ್ಗಳನ್ನು ನೋಡಿದ್ರಲ್ಲ, ಅದನ್ನೆಲ್ಲ HTML ಭಾಷೆಯಲ್ಲಿ ಟ್ಯಾಗ್ಸ್ಗಳು ಅಂತ ಹೇಳ್ತಾರೆ. ಅದೇ ರೀತಿ ಈ ಬಾರಿ ಕೂಡ ಒಂದೆರಡು ಟ್ಯಾಗ್ಸ್ಗಳಿದೆ, ಅಂದರೆ ಬೇಸಿಕ್ ಟ್ಯಾಗ್ಸ್ಗಳಿದು. ಅದನ್ನು ತಿಳ್ಕೊಂಡು ಮುಂದುವರಿಯೋಣ. ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಇದನ್ನೆಲ್ಲ ನೋಡಿದ್ರಲ್ಲ, ಇದು ಬೇಸಿಕ್ ಟ್ಯಾಗ್ಸ್ಗಳಂತ ಹೇಳ್ತಾರೆ. ಹಾಗೆಯೇ ಪ್ಯಾರಾಗ್ರಾಫ್ ಬಗ್ಗೆನೂ ತಿಳ್ಕೊಂಡ್ರಿ. index.html ಫೈಲನ್ನು ನಾನು ನೋಟ್ ಪ್ಯಾಡ್ನಲ್ಲಿ ಓಪನ್ ಮಾಡ್ಕೊತೀನಿ. ನೋಡಿ, ಇದು ಕಳೆದ ಬಾರಿ ಮಾಡಿದ್ದು, ಎರಡನೇ ಭಾಗದಲ್ಲಿ ತೋರಿಸಿದ್ದು. ಇದೆಲ್ಲ ಟ್ಯಾಗ್ಸ್ಗಳಂತ ಹೇಳ್ತಾರೆ. ಆಮೇಲೆ ಪ್ಯಾರಾಗ್ರಾಫ್, ಲೈನ್ ಬ್ರೇಕ್ ಅನ್ನೋದು ಕೂಡ ಟ್ಯಾಗ್ ಆಗುತ್ತೆ. ಈ ಸಲ ಇದು ಬೇಡ, ತೆಗಿತಾ ಇದ್ದೀನಿ. ಈ ಬಾರಿ ಆರ್ಡರ್ಡ್ ಲಿಸ್ಟ್ ಟ್ಯಾಗ್ಸ್ ಬಗ್ಗೆ ನೋಡೋಣ. ಅದನ್ನು ಬರೆಯೋದು ಕೂಡ ಸುಲಭ. ಒಂದು ಲೆಫ್ಟ್ ಆರೋ ಮಾರ್ಕ್, OL ಅಂದರೆ ಆರ್ಡರ್ ಲಿಸ್ಟ್, ರೈಟ್ ಆರೋ ಮಾರ್ಕ್, ಸ್ವಲ್ಪ ಕೆಳಗೆ ಅದನ್ನು ಕ್ಲೋಸ್ ಮಾಡೋದು, ಲೆಫ್ಟ್ ಆರೋ ಮಾರ್ಕ್ /OL, ಆಮೇಲೆ ರೈಟ್ ಆರೋ ಮಾರ್ಕ್. ಇದು ಆರ್ಡರ್ಡ್ ಲಿಸ್ಟ್ ಆಯಿತು. ಇದರ ಒಳಗಡೆ ನೀವು ಲಿಸ್ಟ್ಗಳನ್ನು ಹಾಕ್ಬೋದು. ಯಾವ ಥರದ ಲಿಸ್ಟ್ ಅಂತ ನೋಡೋಣ. ನಾನಿಲ್ಲಿ ಒಂದು ಟ್ಯಾಬ್ ಹೊಡ್ಕೊಂಡಿದ್ದೀನಿ, ಅಂದರೆ ಇದು ಸ್ಕ್ರಿಪ್ಟ್ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕಾಗಿ. ಲೆಫ್ಟ್ ಆರೋ ಮಾರ್ಕ್ LI, ರೈಟ್ ಆರೋ ಮಾರ್ಕ್. ಅದಾದ ನಂತರ ಲಿಸ್ಟಿನ ಟೆಕ್ಸ್ಟನ್ನು ಹಾಕಬೇಕಾಗತ್ತೆ. ನಾನಿವಾಗ ಸುಮ್ಮನೆ ರಮೇಶ್ ಅಂತ ಹಾಕಿದ್ದೀನಿ. ಲಿಸ್ಟ್ ಕ್ಲೋಸ್ ಮಾಡಬೇಕು. ಲೆಫ್ಟ್ ಆರೋ ಮಾರ್ಕ್ /LI, ರೈಟ್ ಆರೋ ಮಾರ್ಕ್. ಇದು ಒಂದು ಲಿಸ್ಟ್ ಆಯಿತು. ಇದನ್ನು ಸೇವ್ ಕೊಟ್ಟು ನೋಡಿದರೆ ನಂಬರ್ 1 .ರಮೇಶ್ ಅಂತ ಬಂತು. ಅಂದರೆ ಇದು ಒಂದು ಲಿಸ್ಟ್ ಆಯಿತು. ಇದೇ ಥರ ನೀವು ಒಂದರ ಕೆಳಗೆ ಒಂದನ್ನು ಹಾಕ್ತಾ ಹೋಗ್ಬೋದು. ಈಗ ಇನ್ನೊಂದು ಎರಡನೇದು ಹಾಕ್ತೀನಿ ನೋಡಿ, ಲಿಸ್ಟ್ ಸುರೇಶ್. ಲಿಸ್ಟ್ ಕ್ಲೋಸ್. ಇದನ್ನು ನೋಡೋಣ. ನೋಡಿ, ರಮೇಶ್ ಮತ್ತು ಎರಡನೇದು ಸುರೇಶ್. ನಾವಿಲ್ಲಿ ಆ ನಂಬರ್ ಏನು ಹಾಕಿಲ್ಲ, 1 2 ಆ ಥರದ್ದೇನು ಹಾಕಿಲ್ಲ. ಇದನ್ನು ಕಾಪಿ ಮಾಡಿ ಇನ್ನೊಂದು ಸೆಟ್ ಹಾಕ್ತೀನಿ. 4 ಲಿಸ್ಟ್ ಆಯಿತು. ನಾವಿಲ್ಲಿ ನಂಬರ್ ಹಾಕದೇ ಇದ್ದರೂ ಕೂಡ ಅದಿಲ್ಲಿ ನಂಬರ್ಗಳನ್ನು ತೋರಿಸುತ್ತೆ. 1 2 3 4 ಬಂತು ನೋಡಿ. ಇದು ಆರ್ಡರ್ಡ್ ಲಿಸ್ಟ್ನಲ್ಲಿ ಆಟೋಮೆಟಿಕ್ಲಿ ತಗೊಳ್ಳುತ್ತೆ 1 2 3 4 ಈ ಥರ. ಇದರಲ್ಲಿ ನೀವು ಟೈಪ್ ಕೂಡ ಕೊಡ್ಬೋದು. ಈಗ ನ್ಯೂಮರಿಕಲ್ 1 2 3 4 ಇದೆ. ನೀವಿಲ್ಲಿ ರಮೇಶ್ ಸುರೇಶ್ ಬದಲಿಗೆ ನಿಮಗೆ ಬೇಕಾಗಿದ್ದ ಟೆಕ್ಸ್ಟನ್ನು ಹಾಕಬೇಕಂದ್ರೆ ನಿಮಗೆ ಯಾವ ಲಿಸ್ಟ್ ಮಾಡಬೇಕಾಗಿದೆ ಅದನ್ನು ಹಾಕ್ಬೋದು. ಈಗ ಟೈಪ್ ಹೇಗೆ ಕೊಡೋದು ಅನ್ನೋದನ್ನು ತೋರಿಸ್ತೇನೆ. ಈ OL ಇರೋ ಕಡೆ ನೀವು ಟೈಪನ್ನು ನಿರ್ದೇಶನ ಮಾಡಬೇಕಾಗತ್ತೆ. ಲೆಫ್ಟ್ ಆರೋ ಮಾರ್ಕ್ OL ಆದ ನಂತರ ಆ ರೈಟ್ ಆರೋ ಮಾರ್ಕ್ಗಿಂತ ಮೊದಲು ಒಂದು ಸ್ಪೇಸ್ ಕೊಡಿ. ಅಲ್ಲಿ ಟೈಪ್ ಅಂತ ಟೈಪ್ ಮಾಡಿ, TYPE. ಆಮೇಲೆ ಒಂದು ಸ್ಪೇಸ್ = ನಿಮಗೆ ಯಾವ ಟೈಪ್ ಬೇಕಾಗಿದೆಯೋ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಈಗ ಆಟೋಮೆಟಿಕ್ಲಿ 1 2 3 4 ತಗೊಂಡಿದೆ. ನಾನಿವಾಗ ಸ್ಮಾಲ್ I ಹಾಕ್ತೇನೆ ನೋಡಿ. ಸ್ಮಾಲ್ I ಹಾಕಿದರೆ ರೋಮನ್ ಲಿಪಿಯಲ್ಲಿ ತಗೊಳ್ತು. ಅದನ್ನು ಕ್ಯಾಪ್ಸ್ I ಮಾಡಿದರೆ ರೋಮನ್ ಸಂಖ್ಯೆಯಲ್ಲಿ, ಅಂದರೆ ಕ್ಯಾಪ್ಸಲ್ಲಿ ಸಂಖ್ಯೆಗಳನ್ನು ತಗೊಳ್ಳುತ್ತೆ. ಇಲ್ಲಿ ನೀವು ABCD ಬರೋ ಥರ ಕೂಡ ಹಾಕ್ಬೋದು. ಈಗ ಟೈಪ್ 1 ಕೊಟ್ಟರೆ 1 2 3 4 ಆ್ಯಸ್ ಇಟ್ ಈಸ್ ತಗೊಳ್ಳುತ್ತೆ. ಅದರ ಬದಲಾಗಿ A ಹಾಕಿದರೆ ABCD ತಗೊಳ್ತು. ಅದನ್ನು ನೀವು ಕ್ಯಾಪ್ಸ್ A ಕೂಡ ಮಾಡ್ಬೋದು. ನೋಡಿ, ಅದು ಕ್ಯಾಪ್ಸಲ್ಲಿ ತೋರಿಸುತ್ತೆ. ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು. ಇಲ್ಲಿ ನೀವು ಇನ್ನೊಂದು ಆಪ್ಷನ್ ಕೊಡ್ಬೋದು, ಸ್ಟಾರ್ಟ್. ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ 1 ಮಾಡಿದ್ದೀನಿ ಟೈಪ್. ಇವಾಗ 1 2 3 4 ಇದೆ. ಇದೇನಾದರೂ ನಿಮಗೆ ಬೇರೆ ಸಂಖ್ಯೆಯಿಂದ ಶುರುವಾಗಬೇಕು ಅನ್ನೋದೇನಾದರೂ ಇದ್ದರೆ
ಅಂದರೆ ನಿಮಗೆ ಅದು ಅಗತ್ಯ ಇತ್ತು ಅಂದರೆ 1 2 3 ಬದಲಾಗಿ ನನಗೆ 7ಇಂದ ಶುರು ಆಗಬೇಕು ಆ ಥರದ್ದು ಬೇಕಾಗಿತ್ತು ಅಂದರೆ ನೀವು ಇಲ್ಲಿ ಸ್ಟಾರ್ಟ್ ಅನ್ನೋದನ್ನು ಕೊಡ್ಬೋದು. ಈ ಟೈಪ್ 1 ಆದ ನಂತರ ಒಂದು ಸ್ಪೇಸ್ ಕೊಟ್ಟು ಸ್ಟಾರ್ಟ್ ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ಈಕ್ವಲ್ಟ್ ಹಾಕಿ, ಆಮೇಲೆ ಸ್ಪೇಸ್ ಕೊಟ್ಟು ನಿಮಗೆ ಯಾವ ನಂಬರಿಂದ ಶುರು ಆಗಬೇಕು ಆ ನಂಬರ್ ಹಾಕಿ. ನಾನು 7 ಹಾಕಿದ್ದೀನಿ ನೋಡಿ, ಇಲ್ಲಿ 7ಇಂದ ಶುರು ಆಯಿತು. ನೀವು ಯಾವ ಸಂಖ್ಯೆ ಹಾಕಿರ್ತೀರೋ ಅಲ್ಲಿಂದ ಶುರು ಆಗುತ್ತೆ. ನೀವು ಟೈಪ್ ಏನನ್ನೇ ಕೊಟ್ಟಿದ್ರೂ ಸಹ ಅದು ಅಲ್ಲಿಂದ ಶುರು ಆಗುತ್ತೆ. ನೋಡಿ, ರೋಮನ್ ಅಂಕೆಯಲ್ಲಿ 7ಇಂದ ಶುರು ಆಯಿತು. ABCD ಕೊಟ್ಟಿದ್ರೆ 7ನೇ ಅಕ್ಷರ ಯಾವುದಿರುತ್ತೋ ಅಲ್ಲಿಂದ ತಗೊಳುತ್ತೆ. GHIJ. ನೀವು ಸ್ಟಾರ್ಟನ್ನು ನಂಬರಲ್ಲೇ ತೋರಿಸ್ಬೇಕು, ಅದನ್ನು ನೀವು ABCDಯಲ್ಲಿ ತೋರಿಸ್ಬಾರ್ದು. ಇದು ಆರ್ಡರ್ಡ್ ಲಿಸ್ಟ್ ಆಯಿತು. ಆರ್ಡರ್ ಲಿಸ್ಟ್ ಈ ಥರ ಬರುತ್ತೆ ಅಂತ ತಿಳ್ಕೊಂಡ್ರಿ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಹಾಗೆಯೇ ಇನ್ನೊಂದು ಬೇಸಿಕ್ ಟ್ಯಾಗ್ ಇದೆ, ಅದು ಅನ್ಆರ್ಡರ್ಡ್ ಲಿಸ್ಟ್ ಅಂತ ಹೇಳ್ತಾರೆ. ಅದು ಹೀಗೆ, ಲೆಫ್ಟ್ ಆರೋ ಮಾರ್ಕ್ UL ಅಂದರೆ ಅನ್ಆರ್ಡರ್ ಲಿಸ್ಟ್, ರೈಟ್ ಆರೋ ಮಾರ್ಕ್ ಅದು ಕೂಡ ಕೆಳಗಡೆ ಸ್ವಲ್ಪ ಕೆಳಗೆ ಕ್ಲೋಸ್ ಆಗುತ್ತೆ. ಈ ರೀತಿ ಕ್ಲೋಸ್ ಆಗುತ್ತೆ. ಅದರ ಮಧ್ಯದಲ್ಲಿ ಸೇಮ್ ಲಿಸ್ಟ್ಗಳನ್ನು ಹಾಕೋಬೋದು. ಲಿಸ್ಟ್ಗಳಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ನಾನು ಲಿಸ್ಟ್ಗಳು ಸೇಮ್ ಇರುತ್ತೆ. ನಾನು ಮೇಲ್ಗಡೆ ಅದನ್ನೇ ಕಾಪಿ ಮಾಡಿ ಹಾಕೊತೀನಿ. ಅಂದರೆ ಲಿಸ್ಟಲ್ಲಿ ಬದಲಾವಣೆ ಆಗೋದಿಲ್ಲ. OL ಬದಲಾಗಿ UL ಹಾಕಿದ್ದೀವಿ, ಅದನ್ನು ಮಾತ್ರ ನೋಡ್ಕೋಬೇಕು. ಇದು ಹೇಗೆ ಬರುತ್ತೆ ನೋಡೋಣ. ನೋಡಿ, ಇದು ಬುಲೆಟಲ್ಲಿ ಬಂದಿದೆ. ಇದು OL ಹಾಗೂ ULಗೆ ಇರೋ ವ್ಯತ್ಯಾಸ. ಇದನ್ನು ನೀವು ಎರಡನ್ನ ನೋಡ್ಕೋಬೇಕು. OL ಯಾವುದಕ್ಕೆ ಉಪಯೋಗಿಸ್ಬೇಕು, UL ಯಾವುದಕ್ಕೆ ಉಪಯೋಗಿಸ್ಬೇಕಂತ ನೋಡ್ಕೊಳ್ಳಿ. ಇದಿಷ್ಟು ಟ್ಯಾಗ್ಸ್ಗಳ ಬಗ್ಗೆ ಆಯಿತು, ಬೇಸಿಕ್ ಟ್ಯಾಗ್ಸ್ಗಳ ಬಗ್ಗೆ ಆಯಿತು. ಇನ್ನು ಮುಂದಿನ ಭಾಗದಲ್ಲಿ ಬೇರೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಅದು CSS ಅಂತ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಅಂತ ಹೇಳ್ತಾರೆ. ಅದರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಷಯಗಳ ಜೊತೆಗೆ ಬರ್ತೀನಿ. ನಮಸ್ಕಾರ. ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಇದರ ಅಗತ್ಯ ಇದ್ದರೆ ತಿಳಿಸ್ಕೊಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.